ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಂದು ನಿಮಗೆ ಹೋದ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಗೌರಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ. ಹಾಗೆ ನಮ್ಮ ಪಾಪಗೂ ಕೂಡ ಮುಡಿ ಕೊಡ್ಬೇಕಿತ್ತು, ಅದಕ್ಕೋಸ್ಕರ ನಾವು ಊರಿಗೆ ಹೋಗಿದ್ವಿ ಅಂತ. ಊರಿಂದ ಬರುವಾಗ ನಾನು ಏನೆಲ್ಲ ತಗೊಬಂದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ತೋರ್ಸೋಕ್ಕೂ ಮುಂಚೆ ಇನ್ನ ಯಾರೆಲ್ಲ ನನ್ನ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಪ್ಲೀಸ್ ಲೈಕ್ ನ ಮಾಡೋದನ್ನ ಮರಿಬೇಡಿ. ಬನ್ನಿ, ಈಗ ಜಾಸ್ತಿ ಮಾತಾಡದೆ ಊರಿಂದ ಬರುವಾಗ ಏನೆಲ್ಲ ತಗೊಬಂದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಫಸ್ಟ್ ನಾನು ಈ ರೀತಿಯಲ್ಲಿ ಒಂದು ಬೆಳ್ಳಿ ಬಟ್ಲನ್ನ ತಗೊಬಂದೆ. ನಾನೊಂದು ಸ್ವಲ್ಪ ಅಮೌಂಟ್ ನ ಗೋಲ್ಕು ಡಬ್ಬದಲ್ಲಿ ಕೂಡಕೊಂಡಿದ್ದೆ. ಹಾಗೆ ಹಸ್ಬೆಂಡ್ ಅಕ್ಕನು ಕೂಡ ಸ್ವಲ್ಪ ಅಮೌಂಟ್ ನ ಕೊಟ್ಟಿದ್ರು, ಪಾಪುಗೆ ಏನಾದ್ರೂ ಕೊಡ್ಸು ಅಂದ್ಬಿಟ್ಟು. ಆ ಒಂದು 2 ಅಮೌಂಟ್ ನಾನು ಕೂಡಿಸ್ಕೊಂಡು ಪಾಪುಗೆ ಏನಾದ್ರೂ ಯೂಸ್ಫುಲ್ ಆಗೋ ತರ ಆಗ್ಲಿ ಅಂದ್ಬಿಟ್ಟು ನಾನು ಈ ಒಂದು ಬೆಳ್ಳಿ ಬಟ್ಲನ್ನ ತಗೊಬಂದೆ. ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಪಾಪುಗೆ ಏನಾದ್ರೂ ತಗೊಳ್ಳೋಣ ಅಂದ್ಬಿಟ್ಟು, ಬಟ್ ಆಗಿರ್ಲಿಲ್ಲ. ಹಾಗೆ ಅಮ್ಮನು ಕೊಡ್ಸ್ಬೇಕಾಗಿತ್ತು, ಆವಾಗ ತಗೋಬರೋಣ ಅನ್ಕೊಂಡು ಹಾಗೆ ಸುಮ್ನಾಗಿದ್ದೆ. ಹಾಗೆ ಅಮ್ಮ ಕೊಡ್ಸಿದ್ರಲ್ಲ, ಆಗ ಹೋಗ್ಬಿಟ್ಟು ಈ ಒಂದು ಬೆಳ್ಳಿ ಬಟ್ಲನ್ನ ತಗೊಬಂದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 3000 ಇಂದ ಎಲ್ಲ ಇತ್ತು. ನಾನು ಸ್ವಲ್ಪ ಗಟ್ಟಿಯಾಗಿ ಇರ್ಲಿ ಅಂದ್ಬಿಟ್ಟು 5500 ಕೊಟ್ಬಿಟ್ಟು ಈ ಒಂದು ಬೆಳ್ಳಿ ಬಟ್ಲನ್ನ ತಗೊಂಡೆ. ಹಾಗೆ ಇದ್ರ ವೆಯ್ಟ್ ಬಂದು 42 ಗ್ರಾಮ್ ಸಮಥಿಂಗ್ ಇದೆ. ನೀವು ಬೆಳ್ಳಿನ ತಗೊಳ್ಳುವಾಗ ಎಷ್ಟು ಪ್ಯೂರಿಟಿ ಇದೆ, ಹಾಗೆ ಹಾಕೊಳ್ಳುವಾಗ ಎಷ್ಟು ಹಾಕೋತೀರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಫಸ್ಟ್ ನೀವು ಮೇನ್ಲಿ ಅದನ್ನ ನೀವು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಹಾಗೆ ಅವ್ರು ಕೊಟ್ಟಿರುವ ಅಮೌಂಟಿಗೆ ಇದೊಂದು ನೆನಪಾಗಿರ್ಲಿ ಅಂದ್ಬಿಟ್ಟು ಈ ಒಂದು ಬೆಳ್ಳಿ ಬಟ್ಲನ್ನ ತಗೊಂಡೆ. ಬನ್ನಿ, ಈಗ ನೆಕ್ಸ್ಟ್ ಏನ್ ತಗೊಂಡೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನಾನು ಈ ರೀತಿಯಲ್ಲಿ ಒಂದು ಬೆಳ್ಳಿ ಲೋಟನ ತಗೊಂಡೆ. ಪಾಪುಗೆ ನೀರು ಇಲ್ಲ, ಹಾಲ್ನೆಲ್ಲ ಕುಡ್ಸೋದಿಕ್ಕಾಗುತ್ತೆ ಅಂದ್ಬಿಟ್ಟು ಈ ಒಂದು ಬೆಳ್ಳಿ ಲೋಟನ ತಗೊಂಡೆ. ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2000 ಇಂದ ಇತ್ತು. ನಾನೊಂದು ಸ್ವಲ್ಪ ಗಟ್ಟಿಯಾಗಿ ಇರ್ಲಿ ಅಂದ್ಬಿಟ್ಟು 3500 ಕೊಟ್ಬಿಟ್ಟು ಈ ಒಂದು ಬೆಳ್ಳಿ ಲೋಟನ ತಗೊಂಡೆ. ಇದೇನು ದೊಡ್ಡದಾಗೇನಿಲ್ಲ, ಮಾಮೂಲಿ ನಾವು ರೆಗ್ಯುಲರ್ ಆಗಿ ಕಾಫಿ ಟೀನೆಲ್ಲ ಕುಡಿತೀವಲ್ಲ ಆ ರೀತಿಯಲ್ಲಿ ಲೋಟ ಇದೆ. ಪಾಪು ಚಿಕ್ಕವನಿರೋದ್ರಿಂದ ಇಷ್ಟು ಸೈಜ್ ಸಾಕು ಅಂದ್ಬಿಟ್ಟು ನಾನು ಈ ಒಂದು ಬೆಳ್ಳಿ ಲೋಟನ ತಗೊಂಡೆ. ಹಾಗೆ ಇದು ತುಂಬಾನೇ ಗಟ್ಟಿ ಇದೆ. ಬನ್ನಿ, ಈಗ ನೆಕ್ಸ್ಟ್ ಬಂದು ನಾನು ಈ ರೀತಿಯಲ್ಲಿ ಒಂದು ಸ್ಪೂನ್ ನ ತಗೊಂಡೆ. ಬಟ್ಲು ಮತ್ತೆ ಲೋಟನ ತಗೊಂಡ್ಮೇಲೆ ಪಾಪುಗೆ ತಿನ್ಸೋದಿಕ್ಕೆ ಸ್ಪೂನ್ ಬೇಕು ಅಂದ್ಬಿಟ್ಟು ಈ ಒಂದು ಸ್ಪೂನ್ ನ ತಗೊಂಡೆ. ಇದು ಅಷ್ಟೇ ತುಂಬಾನೇ ಗಟ್ಟಿ ಇದೆ, ಅದಕ್ಕೋಸ್ಕರ ಈ ಒಂದು ಬೆಳ್ಳಿ ಸ್ಪೂನ್ ನ ತಗೊಂಡೆ. ಈ ಒಂದು 3 ಬೆಳ್ಳಿ ಐಟಮ್ಸ್ಗೆ ಎಷ್ಟು ಅಮೌಂಟ್ ಕೊಟ್ಟೆ ಅಂದ್ರೆ ಅವ್ರು ಬಂದು 12,050 ರೂಪಾಯಿ ಏನೋ ಹಾಕಿದ್ರು. ಅಮ್ಮನು ಕೂಡ ತಗೊಂಡಿರೋದ್ರಿಂದ ಇಷ್ಟೆಲ್ಲ ತಗೊಂಡಿದೀವಿ, ಕಮ್ಮಿ ಮಾಡಿ ಅಂದ್ಬಿಟ್ಟು ನಾವು 1,000 ರೂಪಾಯಿ ಏನೋ ಕಮ್ಮಿ ಮಾಡಿ ನಾನು 11,000 ರೂಪಾಯಿ ಏನೋ ಕೊಟ್ಟೆ. ಸುಮ್ನೆ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡೋ ಬದಲು ಈ ರೀತಿಯಲ್ಲಿ ಸಣ್ಣ ಪುಟ್ಟ ಬೆಳ್ಳಿ ಐಟಮ್ಸ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಮನೆಗೆ ಒಂದು ಬೆಲೆ ಬಾಳುವಂತಹ ವಸ್ತು ಬಂದಂಗಾಯ್ತು. ಬನ್ನಿ, ಈಗ ನೆಕ್ಸ್ಟ್ ಏನ್ ತಗೊಂಡೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಈಗ ನೆಕ್ಸ್ಟ್ ಪ್ರಾಡಕ್ಟ್ ಏನ್ ತಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ಅಮ್ಮ ಕೊಡ್ಸಿರುವಂತದ್ದು, ಅಮ್ಮ ಪಾಪುಗೆ ಕೊಡ್ಸಿರುವಂತದ್ದು. ಮುಡಿ ಕೊಡೋಕ್ಕೂ ಮುಂಚೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಮ್ಮ ಕಿವಿನ ಚುಚ್ಚಿಸಿದ್ರು. ಹಾಗೆ ಕಾಲ್ಗೆ ಮತ್ತೆ ಕೈಗೆ ಮತ್ತೆ ಸೊಂಟಕ್ಕೂ ಕೂಡ ಆವಾಗ್ಲೇನೆ ತಕೊಟ್ರು. ಕಿವಿ ಆಲ್ರೆಡಿ ಚುಚ್ಚಿಸಿರೋದ್ರಿಂದ ತೋರ್ಸಕ್ ಆಗೋದಿಲ್ಲ. ಏನಾದ್ರು ಬೇಕು ಅಂದ್ರೆ ಡಿಸೈನ್ ನ ತೋರಿಸ್ತೀನಿ. ಹಾಗೆ ಬೈ ಮಾಡುವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ, ಅದನ್ನು ಕೂಡ ಎಡಿಟ್ ಮಾಡೋಕೆ ನಂಗೆ ಟೈಮ್ ಇಲ್ಲ. ಅದನ್ನು ಕೂಡ ಎಡಿಟ್ ಮಾಡಿದಾಗ ನಿಮ್ಗೆ ಶೇರ್ ಮಾಡ್ತೀನಿ. ಬೇಕು ಅಂದ್ರೆ ಹೇಳಿ, ನಾನು ಫೋಟೋನ ಬೇಕಾದ್ರೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಬನ್ನಿ, ಈಗ ಅಮ್ಮ ಏನೇನ್ ಕೊಡ್ಸಿದ್ರು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಕಾಲಿಗೆ ಈ ರೀತಿಯಲ್ಲಿ ಗೆಜ್ಜೆನ ಕೊಡ್ಸಿದ್ರು. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಈ ರೀತಿಯಲ್ಲಿ ಕಾಲ್ಗೆ ಕಡ್ಗ ತರದು ಕೊಡ್ಸಿದ್ರು. ಸಿಂಪಲ್ ಆಗಿ ಇರ್ಲಿ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ತಗೊಂಡೆ. ಗಂಡ್ ಪಾಪು ಆಗಿರೋದ್ರಿಂದ ಜಾತ್ರೆ ತರ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಈ ರೀತಿಯಲ್ಲಿ 3 ಕಡೆ ಗೆಜ್ಜೆ ಇದೆ, ಈ ರೀತಿಯಲ್ಲಿ ನಾನು ಸಿಂಪಲ್ ಆಗಿನೇ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಅಮ್ಮ ಗೆಜ್ಜೆನ ಕೊಡ್ಸಿದ್ರು. ಹಾಗೆ ಕೈಗೆ ನಾನು ಈ ರೀತಿಯಲ್ಲಿ ಬಳೆ ತರದು ಕಡ್ಗನ ತಗೊಂಡೆ. ಇದು ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಜಸ್ಟ್ ಇಲ್ಲಿ ಹಾಕೋ ಹತ್ರ ಲೈಟ್ ಆಗಿ ಡಿಸೈನ್ ಇದೆ, ಮತ್ತೆ ಇಲ್ಲಿ ಲೈಟ್ ಆಗಿ
ಒಂದ್ಸಲ ಸ್ವಲ್ಪ ಡಿಸೈನ್ ಇದೆ ಅಷ್ಟೇ. ಇದನ್ನು ಕೂಡ ನಾನು ಪ್ಲೈನ್ ಆಗಿ ತಗೊಂಡಿದ್ದೀನಿ, ಓವರ್ ಆಗಿ ಏನ್ ತಗೊಂಡಿಲ್ಲ. ಈ ಒಂದು ಕಡ್ಗನು ಕೂಡ ಕೈಗೆ ಅಮ್ಮ ಕೊಡ್ಸಿದ್ರು ನೋಡಿ. ನೆಕ್ಸ್ಟ್ ಒನ್ ಬಂದು ಈ ರೀತಿಯಲ್ಲಿ ಬೆಳ್ಳಿ ದಾರನ ಕೊಡ್ಸಿದ್ರು ಸೊಂಟಕ್ಕೆ ಅಂದ್ಬಿಟ್ಟು. ಇದನ್ನು ಕೂಡ ನಾನು ಪ್ಲೈನ್ ಆಗಿ ತಗೊಂಡಿದ್ದೀನಿ. ಡಿಸೈನ್ ಏನಾದ್ರು ತಗೊಂಡ್ರೆ ಪಾಪುಗೆ ಸುಮ್ನೆ ಕಿರಿಕಿರಿ ಆಗ್ಬಾರ್ದು ಅಂದ್ಬಿಟ್ಟು ನಾನು ಈ ರೀತಿಯಲ್ಲಿ ಪ್ಲೈನ್ದು ಬೆಳ್ಳಿ ದಾರನ ತಗೊಂಡೆ. ಹಾಗೆ ಅಮ್ಮ ಕಿವಿಗೂ ಕೂಡ ಚುಚ್ಚಿಸಿದ್ರು. ಪಾಪುಗೆ ಇನ್ನ ನಾಮಕರಣ ಮಾಡಿಲ್ಲ. ನಾವು ನಾಮಕರಣ ಮಾಡುವಾಗ ಇನ್ನೂ ಸ್ವಲ್ಪ ಜ್ಯುವೆಲ್ರೀಸ್ ನ ತಗೊಳ್ಳೋದಿದೆ. ಈಗ ಸದ್ಯಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಂಡಿದ್ವಿ. ಪಾಪು ನಾಮಕರಣಕ್ಕೆ ಇನ್ನೂ ತಗೋಬೇಕಾಗಿದೆ. ಆವಾಗ ಏನ್ ತಗೋತೀವಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಇನ್ನೇನೊಂದು 2-3 ಮಂತ್ಸ್ ಇದೆ ಅಷ್ಟೇ ನಮ್ಮ ಪಾಪು ನಾಮಕರಣ. ಆವಾಗ ಪಾಪುಗೂ ಕೂಡ ಏನೇನೋ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಪರ್ಚೇಸ್ ಮಾಡುವಾಗ ನಿಮ್ಗೆ ಏನ್ ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ನಮ್ಮ ಚನ್ನರಾಯಪಟ್ಟಣದಲ್ಲಿರುವಂತಹ ಎಲ್ಲೋ ಮಾರ್ಟಿಗೆ ಹೋಗಿ ಕೆಲವೊಂದಿಷ್ಟು ನಾನು ಪಾತ್ರೆಗಳನ್ನ ತಂದಿದ್ದೀನಿ. ಏನೆಲ್ಲ ತಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ. ಫಸ್ಟ್ ಒನ್ ಬಂದು ಈ ರೀತಿಯಲ್ಲಿ ನಾನು ಫ್ರೈಯಿಂಗ್ ಪ್ಯಾನ್ ತಗೊಂಡ್ಬಂದಿದ್ದೀನಿ. ಇದು ಬಂದು ಪ್ರೆಸ್ಟೀಜ್ ಕಂಪ್ನಿದು, ತುಂಬಾನೇ ಗಟ್ಟಿ ಇದೆ, ಹಾಗೆ ವೆಯ್ಟ್ ಕೂಡ ಇದೆ. ಮೇಲಿ ನಂಗೆ ಬಾಟಮ್ ಸ್ವಲ್ಪ ತಿಕ್ ಇರ್ಬೇಕಿತ್ತು, ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡೆ. ಈ ಒಂದು ಫ್ರೈಯಿಂಗ್ ಪ್ಯಾನಿಗೆ 880 ರೂಪಾಯಿ. ಎಲ್ಲೋ ಮಾರ್ಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇದೆ. ಚಿಕ್ಕ ಬಾಕ್ಸಸ್ ಕೂಡ 200-300 ರೂಪಾಯಿ ಇದೆ. ಹಾಗೆ ಗ್ಲಾಸ್ ಐಟಮ್ಸ್ ಕೂಡ ಡಿ ಮಾರ್ಟಿಗೆ ಕಂಪೇರ್ ಮಾಡಿದ್ರೆ ಎಲ್ಲೋ ಮಾರ್ಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇದೆ. ಇಲ್ಲಿ ತುಂಬಾನೇ ಕಮ್ಮಿ ಇದೆ, ಬಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇದೆ. ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಏನ್ ತಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿಯಲ್ಲಿ ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಪಾಪುಗೆ ಸಾಲಿಡ್ ಎಲ್ಲ ಮಾಡುವಾಗ ನೀರ್ ಕಾಸೋದಿಕ್ಕೆ ಮತ್ತೆ ಸರಿನೆಲ್ಲ ಮಾಡೋದಿಕ್ಕೆ ಈ ರೀತಿಯಲ್ಲಿ ನನಗೆ ಸಾಸ್ ಪ್ಯಾನ್ ಬೇಕಿತ್ತು. ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಸಾಸ್ ಪ್ಯಾನ್ ತಗೊಂಡೆ. ಇದು ತುಂಬಾನೇ ಚಿಕ್ಕ ನೋಡಿ, ತುಂಬಾನೇ ಚಿಕ್ಕಿದೆ. ಇದಕ್ಕೇನೆ 250 ರೂಪಾಯಿನ ಕೊಟ್ಟೆ. ತುಂಬಾನೇ ಕಾಸ್ಟ್ಲಿ ಇದೆ ಅಂತ ಅನಿಸ್ತು, ಬಟ್ ಎಮರ್ಜೆನ್ಸಿ ಇದ್ದಿದ್ರಿಂದ ನನಗೆ ತಗೊಳ್ಳೋ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ನಾನು ತಗೊಬಂದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿಯಲ್ಲಿ ಕಾಫಿ ಮಾಡೋದಿಕ್ಕೆ ಇಲ್ಲ ಹಾಲು ಕಾಸೋದಿಕ್ಕೆ ಈ ರೀತಿಯಲ್ಲಿ ಒಂದು ಪಾತ್ರೆನ ತಗೊಬಂದೆ. ಈ ರೀತಿಯಲ್ಲಿ ಕಾಫಿ ಕಾಸೋದಿತ್ತು, ಅದರಲ್ಲಿ ನಾನು ಮುದ್ದೆನೆಲ್ಲ ಮಾಡಿ ಅದು ಕರ್ರಗಾಗೋಗ್ಬಿಟ್ಟಿದೆ. ಅದು ಒಂಥರ ಹಳೇದಾಗಿದೆ, ಅದಕ್ಕೋಸ್ಕರ ನಾನು ಕಾಫಿ ಮಾಡೋದಿಕ್ಕೆ ಅಂದ್ಬಿಟ್ಟು ನಾನು ಈ ರೀತಿಯಲ್ಲಿ ಪಾತ್ರೆನ ತಗೊಂಡೆ. ಇದು ಎಷ್ಟು ರೂಪಾಯಿ ಅಂದ್ರೆ ಜಸ್ಟ್ 99 ರುಪೀಸು, ವೆಯ್ಟ್ಲೆಸ್, ಬಟ್ ಸ್ಟೀಲ್ ಇರೋದ್ರಿಂದ ಹಾಲು ಮತ್ತೆ ಕಾಫಿನೆಲ್ಲ ಕಾಸೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಲ್ಲಿ ನಾನು ಕಾಫಿ ಪಾತ್ರೆನ ತಗೊಂಡೆ. 99 ರುಪೀಸ್ ಇತ್ತು, ಅದಕ್ಕೋಸ್ಕರ ನಾನು ಈ ಒಂದು ಪಾತ್ರೆನ ತಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಏನ್ ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿಯಲ್ಲಿ ಒಂದು ಪಾತ್ರೆನ ತಗೊಂಡೆ. ಇದ್ರಲ್ಲೂ ಕೂಡ ಹಾಲೇನಾದ್ರೂ ಕಾಸೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಒಂದು ಪಾತ್ರೆನ ತಗೊಂಡೆ. ಇದು ಕೂಡ 99 ರುಪೀಸು, ತುಂಬಾನೇ ಚೆನ್ನಾಗಿದೆ. ಹಾಗೆ ವೆಯ್ಟ್ ಕೂಡ ಇದೆ. ಈಗ ಅನಿಸ್ತಾ ಇದೆ ಇನ್ನೂ ಒಂದೆರಡು ಈ ರೀತಿಯಲ್ಲೇ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು 99 ರುಪೀಸ್ಗೆ ತುಂಬಾನೇ ವರ್ತ್ ಅಂತ ಹೇಳ್ತೀನಿ ನೋಡಿ. ಇದೊಂದೇ ನನಗೆ ಅಲ್ಲಿ ಎಲ್ಲೋ ಮಾರ್ಟ್ ಅಲ್ಲಿ ತುಂಬಾನೇ ಕಮ್ಮಿ ಅಂತ ಅನ್ಸಿದ್ದು ನೋಡಿ. ಈ ರೀತಿಯಲ್ಲಿ ಇದೆ ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿಯಲ್ಲಿ ಕೇಕ್ ಮೋಲ್ಡ್ನ ತಗೊಬಂದೆ. ಆಲ್ರೆಡಿ ನನ್ನ ಹತ್ರ 2 ಪೀಸಸ್ ಇದೆ, ಬಟ್ ಇದು ಪ್ಲೇಟು ಓಪನ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಈ ರೀತಿಯಲ್ಲಿ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಇರ್ಲಿ ಅಂದ್ಬಿಟ್ಟು ಕೇಕ್ ಮೋಲ್ಡ್ನ ತಗೊಬಂದೆ. ಇದಕ್ಕೆ ನಾನು 225 ರುಪೀಸ್ನ ಕೊಟ್ಟೆ. ಮೀಶೋದಲ್ಲೆಲ್ಲ ಕಮ್ಮಿ ಇದೆ ಅಂತ ಅನ್ಕೋತೀನಿ, ಬಟ್ ನನಗೆ ಎಮರ್ಜೆನ್ಸಿ ಬೇಕಿತ್ತು ಅಂದ್ಬಿಟ್ಟು ಈ ರೀತಿಯಲ್ಲಿ ನಾನು ಕೇಕ್ ಮೋಲ್ಡ್ನ ತಗೊಬಂದೆ. ಈಗ ಬನ್ನಿ ಈಗ ನೆಕ್ಸ್ಟ್ ಏನ್ ತಗೊಬಂದೆ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಾನು ಈ ರೀತಿಯಲ್ಲಿ ಅಲೋವೆರಾ ಮತ್ತೆ ಸ್ನೇಕ್ ಪ್ಲಾಂಟ್ ನ ತಗೊಬಂದೆ. ನನಗೆ ಸ್ನೇಕ್ ಪ್ಲಾಂಟ್ ಮತ್ತೆ ಅಲೋವೆರಾ ಬೇಕಿತ್ತು, ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಅಲೋವೆರಾ ಮತ್ತೆ ಸ್ನೇಕ್ ಪ್ಲಾಂಟ್ ನ ತಗೊಂಡೆ. ನಮ್ಮ ಮನೆ ಹತ್ರ ಇರುವಂತಹ ಗಿಡದಲ್ಲೇ ನಾನು ಕಿತ್ಕೊ ಬಂದೆ. ನನ್ನ ಕೂದಲು ತುಂಬಾನೇ ಡ್ಯಾಮೇಜ್ ಆಗಿದೆ. ಊರಲ್ಲಿ ಇದ್ದಿದ್ರೆ ನಾನು ವೀಕ್ಲಿ ಒಂದ್ಸಲನಾರು ನಾನು ಹೇರ್ ಪ್ಯಾಕ್ ಎಲ್ಲ ಹತ್ತಿದೆ. ಬೆಂಗಳೂರಿಗೆ ಬಂದ್ಮೇಲೆ ನಾನು ಹೇರ್ ಪ್ಯಾಕ್ ಮತ್ತೆ ಹೇರ್ ಕೇರ್ ಮಾಡೋದು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನನ್ನ ಕೂದಲು ತುಂಬಾನೇ ಡ್ಯಾಮೇಜ್ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ಅಲೋವೆರಾ ಗಿಡ ಇರ್ಲಿ ಅಂದ್ಬಿಟ್ಟು ನಾನು ಒಂದು ಅಲೋವೆರಾ ಗಿಡ ಮತ್ತೆ ಸ್ನೇಕ್ ಪ್ಲಾಂಟ್ ನ ತಗೊಬಂದಿದ್ದೀನಿ. ಈಗ ನೆಕ್ಸ್ಟ್ ಬಂದು ಈ ರೀತಿಯಲ್ಲಿ ನಾನು ಬಿದ್ರದ್ದು ಪುಟ್ಟಿನ ತಗೊಂಡಿದ್ದೀನಿ. ಇದು ಬಂದು ನಮ್ಮಮ್ಮ ನನ್ನ ಮದ್ವೆಲಿ ತಗೊಂಡಿದ್ರು. ಆಲ್ಮೋಸ್ಟ್ 1.5 ಇಯರ್ ಆಯ್ತು ನನ್ನ ಮದ್ವೆ ಆಗಿ.
ಆವಾಗ ತಗೊಬಂದಿದ್ರು. ಸುಮ್ಮನೆ ನಮ್ಮ ಅಮ್ಮ ಎತ್ತಿಕ್ಕಿದ್ರು, ಅದಕ್ಕೋಸ್ಕರ ನಾನು ಈರುಳ್ಳಿ ಏನಾದ್ರೂ ತುಂಬೋದಿಕ್ಕಾಗುತ್ತೆ ಅಂದ್ಬಿಟ್ಟು ನಂಗೆ ಇದು ನೋಡಿ ತುಂಬಾನೇ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಈ ಒಂದು 2 ಬಿದ್ರಿಂದು ತಗೊಬಂದೆ. ನನ್ನ ಮದ್ವೆ ವಿವು ನಮ್ಮಮ್ಮ ಸುಮ್ಮನೆ ಸೈಡಲ್ಲಿ ಎತ್ತಿಕ್ಕಿದ್ರು, ಅದಕ್ಕೋಸ್ಕರ ನಂಗೆ ಇದು ಇಷ್ಟ ಆಯ್ತು ಅಂದ್ಬಿಟ್ಟು ಈರುಳ್ಳಿ ಏನಾದ್ರೂ ತುಂಬಿಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಒಂದು 2 ಬಿದ್ರನ್ನು ತಗೊಬಂದೆ. ಬನ್ನಿ ಈಗ ನೆಕ್ಸ್ಟ್ ಒನ್ ಏನ್ ತಂದೆ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಒನ್ ಬಂದು ನಮ್ಮ ಪಾಪು ಬಟ್ಟೆ. ಇದನ್ನ ನನ್ನ ಹಸ್ಬೆಂಡ್ ಫ್ರೆಂಡ್ ಕೊಡ್ಸಿದ್ರು. ಇದನ್ನೇ ನಾನು ನಮ್ಮ ಪಾಪುಗೆ ಮುಡಿ ಕೊಡುವಾಗ ಈ ಒಂದು ಡ್ರೆಸ್ನೇ ನಾನು ಹಾಕಿದ್ದೆ. ತುಂಬಾನೇ ಚೆನ್ನಾಗಿದೆ. ಅವರು ಬೇರೆ ಕಲರ್ನ ತಂದಿದ್ರು, ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗ್ಲಿಲ್ಲ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಒಂದು ಕಲರ್ನ ತಗೊಬಂದೆ. ನೋಡಿ, ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ದೊಡ್ಡವ್ರು ಬೇಕಿದ್ರೆ ತಗೊಂಡ್ರು ತಗೋಬಹುದು. ಈಗ ಮಕ್ಳು ಬಟ್ಟೆ ತಗೊಳಕ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ನೋಡಿ, ಇದು ಒಂದು ಶರ್ಟ್ ಮತ್ತೆ ಕೋಟ್ ತರ. ಇದು ಕೋಟ್ ಬೇಕಿದ್ರೆ ನೀವು, ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬಹುದು. ಶರ್ಟ್ ಬೇಕು ಅಂದ್ರೆ ನೀವು ಶರ್ಟ್ ಕೂಡ ಹಾಕೋಬಹುದು. ನಾನು ಪಾಪುಗೆ ಅವತ್ತು ಶೆಕೆ ಆಗುತ್ತೆ ಅಂದ್ಬಿಟ್ಟು ಬರೀ ಶರ್ಟ್ ಮಾತ್ರ ಹಾಕಿದ್ದೆ. ನೋಡಿ, ಈ ರೀತಿಯಲ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ. ಈ ರೀತಿಯಲ್ಲಿ ಚಡ್ಡಿನ ಕೊಟ್ಟಿದ್ದಾರೆ. ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈ ಒಂದು ಶರ್ಟ್ಗೆ ಈ ರೀತಿಯಲ್ಲಿ ಚಡ್ಡಿನ ಕೊಟ್ಟಿದ್ದಾರೆ. ಎರಡು ಕ್ವಾಲಿಟಿನೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ಚಡ್ಡಿ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈ ರೀತಿಯಲ್ಲಿ ನಮ್ಮ ಪಾಪುಗೆ ನನ್ನ ಹಸ್ಬೆಂಡ್ ಫ್ರೆಂಡು ಬಟ್ಟೆನ ಕೊಡ್ಸಿದ್ರು. ನೆಕ್ಸ್ಟ್ ಒನ್ ಗೌರಿ ಹಬ್ಬಕ್ಕೆ ನಮ್ಮ ಮಾವ ಕೊಡ್ಸಿದ್ದು ನಮ್ಮ ಪಾಪುಗೆ. ಈ ರೀತಿಯಲ್ಲಿ ಅವರು ದುಡ್ಡು ಕೊಟ್ಟಿದ್ರು ನಮ್ಮ ಪಾಪುಗೆ ಬಟ್ಟೆ ತಗೊಬನ್ನಿ ಅಂತ. ನಾವು ಈ ಒಂದು ಬಟ್ಟೆನ ಗೌರಿ ಹಬ್ಬಕ್ಕೆ ಅಂತ ತಗೊಂಡ್ವಿ. ಇದನ್ನ ನಾನು ಹಾಕಿ ಎಲ್ಲ ಪಾಪುಗೆ ಇದಕ್ಕೆ ಈ ರೀತಿಯಲ್ಲಿ ಚಡ್ಡಿನ ಕೊಟ್ಟಿದ್ದಾರೆ. ಇದು ಅಷ್ಟೇ ಕೋಟ್ ಮತ್ತೆ ಶರ್ಟ್. ಬೇಡ ಕೋಟ್ ಬೇಡ ಅಂದ್ರೆ ನೀವು ಶರ್ಟ್ ಬೇಕಾದ್ರೂ ಹಾಕೋಬಹುದು. ಕ್ವಾಲಿಟಿ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಒಂದು 2 ಡ್ರೆಸ್ ಕೂಡ ನಾನು ಒಂದೇ ಅಂಗಡಿಲಿ ತಗೊಂಡಿದ್ದು. ಇದನ್ನ ನಮ್ಮ ಮಾವ ಹಬ್ಬಕ್ಕೆ ಅಂತ ನಮ್ಮ ಪಾಪುಗೆ ಕೊಡ್ಸಿದ್ದು. ಇದಕ್ಕೆ ಚಡ್ಡಿ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಬಂದು ನನಗೆ ಹಸ್ಬೆಂಡ್ ಕೊಡ್ಸಿದ್ದು ಗೌರಿ ಹಬ್ಬಕ್ಕೆ. ಈ ರೀತಿಯಲ್ಲಿ ಒಂದು ಡ್ರೆಸ್ ನ ಕೊಡ್ಸಿದ್ರು. ಇದು ಬಂದು ತುಂಬಾನೇ ಲೆಂತ್ ಇದೆ. ಫ್ರಂಟ್ ಈ ರೀತಿಯಲ್ಲಿ ಡಿಸೈನ್ ಇದೆ. ಈ ಒಂದು ಡ್ರೆಸ್ ನ ನನಗೆ ಗೌರಿ ಹಬ್ಬಕ್ಕೆ ಅಂತ ಹಸ್ಬೆಂಡ್ ಕೊಡ್ಸಿದ್ರು. ಈ ಒಂದು ಡ್ರೆಸ್ ನು ಕೂಡ ನನಗೆ ಹುಷಾರಿಲ್ದೇ ಇರೋ ಕಾರಣ ನಾನು ಹಾಕೊಂಡೇ ಇಲ್ಲ. ಹಾಕೊಳ್ಳೋಕ್ಕೂ ಕೂಡ ಆಗ್ಲಿಲ್ಲ ನನಗೆ ಹುಷಾರಿಲ್ದೇನೆ. ನೋಡಿ, ತುಂಬಾನೇ ಚೆನ್ನಾಗಿದೆ. ನಿಮಗೆ ಕ್ಯಾಮ್ರಾಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ. ಯಾವಾಗ್ಲಾದ್ರೂ ಹಾಕೊಂಡಾಗ ನಿಮಗೆ ತೋರಿಸ್ತೀನಿ. ಇದಕ್ಕೆ ಈ ರೀತಿಯಲ್ಲಿ ಪೆನ್ಸಿಲ್ ಕಟ್ಟು ಪ್ಯಾಂಟ್ ನ ಕೊಟ್ಟಿದ್ದಾರೆ. ಹಾಗೆ ಪ್ಯಾಂಟಿಗೆ ಪಾಕೆಟ್ ಕೂಡ ಇದೆ. ಸ್ಟಿಚ್ ಎಲ್ಲ ಮಾಡಿಸ್ದೆ ಹಾಕೊಳ್ಳೋಣ ಅಂದ್ಬಿಟ್ಟು, ಬಟ್ ಹುಷಾರಿಲ್ದೇ ಇರೋ ಕಾರಣ ನಾನು ಹಾಕೊಳ್ಳೋಕೆ ಆಗ್ಲಿಲ್ಲ. ನೆಕ್ಸ್ಟ್ ಯಾವಾಗ್ಲಾದ್ರೂ ಹಾಕೊಂಡಾಗ ನಾನು ತೋರಿಸ್ತೀನಿ. ಇದಕ್ಕೆ ವೇಲು ಕೂಡ ಕೊಟ್ಟಿದ್ದಾರೆ. ವೇಲು ಅಷ್ಟೇ ತುಂಬಾನೇ ಸಾಫ್ಟ್ ಇದೆ. ಈ ಒಂದು ಡ್ರೆಸ್ ಕೂಡ ಮೆಟೀರಿಯಲ್ ತುಂಬಾನೇ ಸಾಫ್ಟ್ ಇದೆ. ನನಗೆ ಈ ಒಂದು ಡ್ರೆಸ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇನ್ನೊಂದು ಕೂಡ ಒಂದು ಟಾಪ್ ನ ಕೊಡ್ಸಿದ್ರು. ಇದು ಒಂದು ಅಂಬ್ರೆಲಾ ಟೈಪ್. ನೋಡಿ, ಈ ಒಂದು ಟಾಪ್ ನ ಕೊಡ್ಸಿದ್ರು. ಇದನ್ನ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಅಕ್ಕನ ಮನೆಗೆ ಹೋದಾಗ ಇದನ್ನ ಹಾಕೊಂಡಿದ್ದೀನಿ. ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ ಲೆಂತ್ ಇದೆ. ಈ ರೀತಿಯಲ್ಲಿ ಡಿಸೈನ್ ಇದೆ. ಈ ಒಂದು ಟಾಪ್ ನು ಕೂಡ ನನ್ನ ಹಸ್ಬೆಂಡ್ ಗೌರಿ ಹಬ್ಬಕ್ಕೆ ಅಂತ ಕೊಡ್ಸಿದ್ರು. ಇದು ಬಂದು ಜಸ್ಟ್ 350 ರುಪೀಸು, ಬಟ್ ತುಂಬಾನೇ ಚೆನ್ನಾಗಿದೆ. ಒಂದೇ ಒಂದು ಪೀಸ್ ಇತ್ತು ಅಂದ್ಬಿಟ್ಟು ಆಫರ್ ಅಲ್ಲಿ ಹಾಕಿದ್ರು. ಇದನ್ನು ಕೂಡ ನಾನು ತಗೊಂಡೆ. ನಾನು ಚನ್ನರಾಯಪಟ್ಟಣದಲ್ಲಿ ರೆಗ್ಯುಲರ್ ಆಗಿ ಒಂದು ಅಂಗಡಿಯಲ್ಲಿ ತಗೋತೀನಿ. ಅದೇ ಅಂಗಡಿಲಿ ನಾನು ಡ್ರೆಸ್ ನ ತಗೊಂಡೆ. ಗೌರಿ ಹಬ್ಬದ ದಿನನೇ ನಾನು ತಗೊಂಡೆ, ಬಟ್ ನನ್ಗೆ ಹುಷಾರಿಲ್ದೇ ಇರೋ ಕಾರಣ ನಾನು ಹಾಕೊಳಕ್ ಆಗ್ಲಿಲ್ಲ. ಈ ಒಂದು ಡ್ರೆಸ್ ನ ನಾನು ಹಾಕೊಂಡಿದ್ದೀನಿ, ಬಟ್ ಈ ಒಂದು ಡ್ರೆಸ್ ನ ನಾನು ಹಾಕೊಂಡಿಲ್ಲ. ಹಾಕೊಂಡಾಗ ತೋರಿಸ್ತೀನಿ. ನೋಡಿದ್ರಿ ಅಲ್ವಾ ಊರಿಂದ ಏನೆಲ್ಲ ತಗೊಂಬಂದಿದ್ದೀನಿ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ನ ಮಾಡೋದನ್ನ ಮರಿಬೇಡಿ. ಇನ್ನ ಯಾರೆಲ್ಲ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.
ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದೇ ರೀತಿಯ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.